ಲೇ ಮಾಬಲ ಅಲ್ಲೇನ್ ಮಾಡ್ತಿದ್ಯೋ? ನೀ ಇಣಿಗ್ತಾ ಇರೋದು ನೋಡಿದ್ರೆ ಕಳ್ರ ನೆನಪಾಗುತ್ತೆ. ಬಾಯ್ತ್ಲಾಗೆ ಕಳ್ತನ ಮಾಡಕ್ ಬಂದಿಲ್ಲ ಮಿಸ್ಟರ್ ಸದಾಶಿವ ಅಯ್ಯರ್. ಬುದ್ಧಿ ಬೇಡವನೆಯ ನಿನಗೆ? ದೇವ್ರ ಮನೆ ಬಾಗಿಲಿಗೆ ಬೀಗ ಹಾಕಿ ಅತ್ತಿಗೆ ದೇವಿ ಮನಸ್ಸಿಗೆ ನೋವು ಮಾಡಿದ್ಯಲ್ಲ. ನನ್ನ ಮನೆ, ನನ್ನ ಇಷ್ಟ. ಅಡ್ಡ ಕಸ್ಬಿ ವೇದಾಂತಿಗಳಿಂದ ಉಪದೇಶ ಬೇಡ. ಜೈಲಿಂದ ಬಂದು 4 ದಿನಕ್ಕೆ ಇಷ್ಟು ಮಾತು. ದೇವರು ವಿಚಾರ ಯಾರು ನನ್ನ ಮುಂದೆ ಮಾತಾಡ್ಕೊಡುದು ಅಷ್ಟೇ. ದೇವರು ಅಂದ್ರೆ ಹೆಣದ ಬೂದಿ. ಬರ್ತೀನಿ ಅತ್ತಿಗೆ, ಇನ್ಮೇಲೆ ಈ ಕಡೆ ಬರಲ್ಲ. ನನಗೆ ಬೆಲೆ ಇಲ್ಲ. ಬೆಲೆ ಇಲ್ಲದ ಕಡೆ ಈ ಮಹಾಬಲ ಇಲ್ಲ. ನಿಂತ್ಕೊಳ್ಳಯ್ಯ. ಮಂಗಳನ್ನು ಸದಾನಂದನ್ನು ಕರ್ಕೊಂಡು ನಾಡದ್ ನಮ್ಮನೆಗೆ ಊಟಕ್ಕೆ ಬಾ. ಪಾರ್ವತಿ ಆಸೆ ಪಟ್ಟಿದ್ದಾಳೆ. ಬಿಡುಗಡೆಯಾಗಿ 4 ದಿನ ಆದ್ಮೇಲೆ ಕರೀತಾನೆ. ನನ್ನ ಹೆಂಡತಿ ಮಗ ಗತಿ ಕಟ್ಟು ಕೂತಿಲ್ಲ. ನಾನು ಬರಲ್ಲ, ಯಾರನ್ನು ಕರ್ಸಲ್ಲ. ನನ್ನ ಆಜ್ಞೆನೂ ಅವ್ರು ಯಾರು ಮೀರಲ್ಲ. ಬರಲಾ? ನನ್ನ 30 ದಿನದಲ್ಲಿ 9 ಕ್ಷೇತ್ರಕ್ಕೆ ಕರ್ಕೊಂಡು ಬರ್ತೀನಂತ ಅಮ್ಮನವ್ರಿಗೆ ಮಾತು ಕೊಟ್ಟಿದ್ದಿನ ಅಪ್ಪನ ಬಿಡುಗಡೆ ಆಯಿತು. ಅವತ್ತು ತಾರೀಕು 24, ಇವತ್ತು 27. 4 ದಿನ ಮುಗೀತು. ಇನ್ನು 26 ದಿನ ಉಳಿದಿದೆ. ನನ್ನ ಅಪ್ಪನ್ನ ಹೇಗಾದರೂ ಒಪ್ಪಿಸ್ಬೇಕು. ನಾನು ಅಮ್ಮನವ್ರಿಗೆ ಮಾತು ಕೊಟ್ಟಿದ್ದು ತಪ್ಪಾಯ್ತು. ಹೇಗಾದರೂ ಮಾಡಿ ಅಪ್ಪನ ಒಪ್ಪಿಸ್ಲೇಬೇಕು. ನಾನು ಅನ್ನೋದನ್ನ ಬಿಡು ಮಗಳೇ. ದೈವ ನಿನ್ನ ಮುನ್ನಡೆಸುತ್ತೆ. ನಾನು ಅನ್ನೋದನ್ನ ಬಿಡು. ಆ ಶಂಕ ಕೊಟ್ರೆ ಲಕ್ಷಾಂತರ ರೂಪಾಯಿ ಬರುತ್ತೆ ಅಂತೀರಿ. ದೇವಿ ಮನೆಗೆ ಹೋಗಿ ಬರೀ ಕೈಲಿ ಬಂದಿದ್ದೀರಾ? ಸ್ವಾಭಿಮಾನ ಅಡ್ಡ ಬಂದು ಕೈಕಾಲು ಹಿಡ್ಕೊಂಡ್ಬಿಡ್ತು. ಅದಕ್ಕೆ ವಾಪಸ್ ಬಂದೆ. ದೇವಿನೇ ಕೇಳಕ್ ಆಗ್ತಿರ್ಲಿಲ್ವಾ ಶಂಕ ಬೇಕು ಅಂತ? ಅವಳಿಗೆ ನನ್ನ ಮೇಲೆ ವಿಪರೀತ ಗೌರವ ಇದೆ ಕಣೆ. ಕೇಳಿದಿದ್ರೆ ಅವಳ ಮುಂದೆ ಚಿಕ್ಕವನಾಗ್ಬಿಡ್ತಿದ್ದೆ. ದೇವಿ ಹತ್ರ ಇರೋ ಶಂಖನೇ ಯಾಕೆ ಬೇಕಂತ ಅವ್ರಿಗೆ? ಅದು ಅವ್ರಿಗೆ ತಲತಲಾಂತರದಿಂದ ಸಿದ್ಧಿ ಪುರುಷರಿಂದ ಬಂದ ಶಂಖನಂತೆ. ಸುಚೇಂದ್ರ ಇವಳಿಗೆ ಕೊಟ್ಟಿದ್ದಾನೆ. ಈಗ ಆ ಶಂಖಕ್ಕೆ ಪೂಜೆ ಆಗ್ಬೇಕಂತೆ. ಇಷ್ಟಿದೆ ಕಥೆ. ಲಕ್ಷದ ಮುಂದೆ ಸ್ವಾಭಿಮಾನದ ತೂಕ ಇರೋದಿಲ್ಲ. ಲಕ್ಷ ಬಂದ್ರೆ ನಮಗ್ ಕಷ್ಟಗಳೇ ಇರೋದಿಲ್ಲ. ಯೋಚನೆ ಮಾಡ್ರಿ. ದೇವಿ ಹತ್ರ ಇರೋ ಶಂಖ ತಗೊಂಡೋಗಿ ಕೇಶವನ ಹತ್ರ ಕೊಡ್ರಿ. ಆಯ್ತಾ ಸಂಬಳ ಎಲ್ರಿಗೂ? ಆಯ್ತು. ದೇವಿ ಸಂಬಳ ಇಲ್ಲೇ ಉಳ್ಕೊಂಡಿದ್ಯಂತೆ. ನಿಮ್ಗೆ ಯಾರಿಗೂ ಕೊಡ್ಬೇಕು ಅಂತ ಅನ್ಸ್ಲಿಲ್ವಾ? ಸದಾಶಿವ ಮನೆಗೆ ಬಂದಾಯ್ತಲ್ಲ, ಅವಳಿಗೆ ಸ್ವಲ್ಪ ಜಂಬ ಬಂದಿದೆ. ಕೊಡೋ ದೇವಿ ಸಂಬಳ 5,000. ನಾನು ಅವಳಿಗೆ ಕೊಡ್ತೀನಿ. ಬೇಡಂದೊಳಗೆ ನೀವು ಕೊಡೋದಕ್ಕೆ ಹೋದ್ರೆ ಚೀಪ್ ಆಗೋದು ನೀವೇ. ಹಾಗಂತ ಅವಳು ಕಷ್ಟಪಟ್ಟು ದುಡ್ದಿದ್ದ ದುಡ್ಡನ್ನ ನಾವ್ ಇಟ್ಕೊಂಡ್ರೆ ಚೀಪ್ ಆಗೋದು ನಾವೇ. ಕೊಡೋ 5,000. ಸಂಬಳ ಬೇಡ ಅಂತ ಜಂಬ ತೋರಿಸಿದ ಹುಡುಗಿಗೆ ಸತ್ಕಾರ ಮಾಡ್ತೀರಾ? ನೋಡು, ಕೆಟ್ಟ ಮಾತು ಬಳಸೋ ಅಭ್ಯಾಸ ಇಲ್ಲ ನನಗೆ. ಬಳಸೋ ಹಾಗೆ ಮಾಡಬೇಡ. ಕೊಡು ದುಡ್ಡು. ಹೋಗಿ ಊದು ಪುಂಗಿ ಅಪ್ಪಾಜಿ ಹತ್ರ. ಅವತ್ತೆಲ್ರೂ ಒಟ್ಟಿಗೆ ಕೂತು ಸಿಹಿ ತಿನ್ಬೇಕು ಅನ್ಕೊಂಡಿದ್ವಿ ದೀಪಾವಳಿಲಿ. ಎಂಥ ಅನಾಹುತ ಆಗೋಯ್ತು. ಈಗದ್ ನೆನಪಾಯ್ತು. ನಗ್ತಿದ್ವಿ, ಆಮೇಲೆ ಆಸ್ಪತ್ರೆಯಲ್ಲಿ ಅಳ್ತಾ ಇದ್ವಿ. ಮೆಣಸಿನಕಾಯಿ ಒಗ್ಗರಣೆ ಹಾಕದೇ ಇದ್ರೆ ಸಮಾಧಾನವೇ ಇಲ್ಲ ಮಂಗಳನಿಗೆ. ಹೋಗ್ತಾ ನೆನಪು ಮಾಡು ಮಂಗಳ, 100 ನಿಂಬೆಹಣ್ಣು ಕೊಡಿಸ್ತೀನಿ. ಮನೇಲಿ ಹಿಂಟಾ ಕೂರು. ಅದಕ್ಕೆ ಸರಿ ನೀನು. ನನಗೇನ್ ಅನ್ಬಾರದಂದೆ ಭಾವ. ಯಾಕೆ ಯಾವಾಗ್ಲೂ ಸಿಡ್ಕೊಂಡು ಮಾತಾಡ್ತೀರಾ? ಯಾಕಮ್ಮ ಕರೆದಿದ್ದು? ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ, ಮನಸ್ಸು ಸಮಾಧಾನವಾಗುತ್ತೆ ಅಂತ. ಹಳೆಗಳಿಗೆನ ಕೆತ್ಕಿ ಗಾಯ ಯಾಕೆ ಮಾಡಬೇಕು?